ನಮಸ್ಕಾರ ದಾಸ. ಏನ್ ಬಂದಿತ್ತು? ನಿನ್ನಿಂದ ಒಂದ್ ಡೀಲ್ ಆಗ್ಬೇಕಾಗಿತ್ತು. ಕೊಟ್ಟ ಮಾತು ಈಟು ಗುರಿ ತಪ್ಪೋನಲ್ಲ. ಅದೇನ್ ಹೇಳೋ? ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ನೋಡೋದಕ್ಕೆ ಹುಡುಗಿ ಅಂದವಾಗಿದ್ದಾಳೆ, ಆದ್ರೆ ಹುಟ್ಟಿರೋದು ಸ್ಲಮ್ ಅಲ್ಲಿ. ನೋಡೋದಕ್ಕೆ ಮಜೂರ್ ತರ ಇದ್ರು ಈ ಆಗರ್ಭ ಶ್ರೀಮಂತನ ಏಕೈಕ ಪುತ್ರ. ಮಂತ್ರಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಹೆಣ್ ಕೊಡೋದಕ್ಕೆ ನನ್ನ ಹಿಂದೆ ಬಿದ್ದಿದ್ದಾರೆ, ನಾನ್ ಮುಂದು ಅಂತ. ಆದ್ರೆ ಈ ಹಲ್ಕ ನನ್ನ ಮಗ ಸ್ಲಮ್ ಅಲ್ಲಿ ಹುಟ್ಟಿರೋ ಈ ಹುಡುಗಿ ಹಿಂದೆ ಬಿದ್ದಿದ್ದಾನೆ. ನನ್ನ ಮಾನ ಮರ್ಯಾದೆನ 3 ಕಾಸು ಹರಾಜು ಹಾಕೋದಕ್ಕೆ. ಇವಳನ್ನ ಪರ್ಲೋಕ ಪಾರ್ಸಲ್ ಮಾಡ್ಬೇಕಾ? ಸಾಯಿಸೋದ್ ಬೇಡ, ಅವನಿಂದ ಅವಳನ್ನ ದೂರ ಮಾಡ್ಬೇಕು. ಆದ್ರೆ ನಾನೇ ಈ ಕೆಲಸ ಮಾಡ್ತಿದ್ದು ಅಂತ ನನ್ನ ಮಗನಿಗೆ ಗೊತ್ತಾಗ್ಬಾರ್ದು. ಜೈಲಿಂದ ಬೇಸದ್ ಬಂದ್ ನನ್ಗೆ ಬಲಿ ಕೊಡೋ ಡೀಲ್ ಕೊಡ್ತೀಯ ಅಂದ್ರೆ ಇದನ್ನ ನನ್ ಶಿಷ್ಯರ್ ಮಾಡ್ತಾರೆ. ಈ ಡೀಲ್ನ ನಾವು ಮಾಡ್ತೀವಿ. ರೇಟು 1 ಲಕ್ಷ. ಫೋಟೋ ಇದೆ, ಡೀಲ್ ಇದೆ. ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ನನಗೆ ನನ್ನ ಮಗ ಬೇಕು. ಸೇಟು, ಇದು ದಾಸನ ಅಡ್ಡ. ಫಿಕ್ಸ್ ಮಾಡಿದ್ದೆ ರೇಟು. ಟಿಪ್ಸ್ ಕೊಡೋದಕ್ಕೆ ಇದು 5 ಸ್ಟಾರ್ ಹೋಟ್ಲ್ ಅಲ್ಲ. ಅಂಟಲ್ವಲ್ಲ? ಬಂದ್ರ ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ. ಆಹಾ, ಹಾಡಿ ಹಾಡಿ ಮೋಡಿ ಮಾಡಿ ನನ್ನ ಈ ಸ್ಥಿತಿಗೆ ತಂದ್ಬಿಟ್ರಿ. ಇದಕ್ಕೇನು ಕಮ್ಮಿ ಇಲ್ಲ. ನಾನು ನೀನು ಒಂದಾದ ಮೇಲೆ ಮೇಲೆ ಅಲ್ಲ, ಮಿಸ್ ಆದ್ರೆ ಕೆಳಗೂ ಏನು ಇರಲ್ಲ. ಏನೇ ತೆಳ್ಳಿಗೆ ಬೆಳ್ಳಿಗೆ ಇದೆಯಾ ಅನ್ಬಿಟ್ಟು ಒಳ್ಳೆ ಕುಳಕ್ಕೆ ಗಾಳ ಹಾಕಿದೀಯಾ? ಅವ್ರದೇನ್ ತಪ್ಪಿಲ್ಲಪ್ಪ, ಲವ್ ಮಾಡಿದ್ ನಾನು. ಅದೇ ನೀನ್ ತಪ್ಪು ಮಾಡಿದ್ದು. ಶ್ರೀಮಂತರು ಬಡವ್ರ ಹುಡುಗಿನ ಲವ್ ಮಾಡಬಾರ್ದು ರಾಜ. ಏನೇ ಮರ್ಯಾದೆಯಿಂದ ಅವನ ಮರ್ತು ಮನೇಲಿರು, ಇಲ್ಲ ಅವನ ಜೊತೆ ಓಡಾಡ್ತಾ ಪ್ರೀತಿ ಪ್ರೇಮ ಅಂದ್ರೆ ಅಷ್ಟೇ. ಇದು ವಾರ್ನಿಂಗು, ನೆಕ್ಸ್ಟ್ ಫಿನಿಶಿಂಗ್. ಹುಡುಗಿ ಕುತ್ತಿಗೆ ಗ್ರೈಸರ್ ಇಟ್ಟು ಹೆದರ್ಸೋಣ ಗಂಡು ಅನ್ನಲ್ವೋ, ಗಾಂಡು ಅಂತಾರೆ. ದಾಸನಿಗೆ ಗೊತ್ತಾದ್ರೆ ಅರ್ದು ಉಪ್ಪಾಗ್ತಾನೆ. ಅರದು ಉಪ್ಪು ಹಾಕೋಕೆ ನಾನೇನ್ ಸೌತೆಕಾಯಿ ಅಲ್ಲ. ಪ್ರೀತಿ ಪ್ರೇಮ ಬಡವ್ರನ್ನ ಶ್ರೀಮಂತರನ್ನ ನೋಡಿ ಬರಲ್ಲ. ಹಣದಿಂದ ಪ್ರೀತಿ ಹುಟ್ಟಲ್ಲ. ಮನಸ್ಸಿಗೆ ಗೊತ್ತಿಲ್ದೆ ಹೃದಯದಲ್ಲಿ ಹುಟ್ಟೋ ಪ್ರೀತಿ ಪ್ರೇಮನ ಹರಿದು ಬಿಸಾಕೋಕೆ ಅದೇನೋ ಶ್ರೀಮಂತರ ಮನೆ ನೋಟಲ್ಲ. ಬಾಳ ನಿಗುರ್ತಾ ಇದೀಯ ನೀನು. ಬಚ್ಚ, ಅವನ ಹೆಸರು ಹೇಳ್ಕೊಂಡು ನಿಗರ್ತಾ ಇರೋರು ನೀವು. ಎಲ್ಲೋ ಅಡ್ಡದಲ್ಲಿ ಕೂತ್ಕೊಂಡು ಎಂಜಲ್ ತಿನ್ನೋ ನಿಮ್ಮಂತ ನಾಯಿಗಳ ಕೈಯಲ್ಲಿ ಡೀಲ್ ಮಾಡ್ಸೋ ಅವನಿಗೆ ಹೃದಯ ಇದೆಯಾ? ಅವನು ತಾಯಿ ತಂಗಿ ಜೊತೆಲಿ ಹುಟ್ಟಿದನ? ಪ್ರೀತಿ ಪ್ರೇಮದ ಪರಿಮಳ ಕೊಚ್ಚಲಿರೋ ಹಂದಿಗೆ ಗೊತ್ತಾಗಲ್ಲ. ದಾಸ ಅವನೇನ್ ದೊಡ್ಡ ದಾದನ? ಕಾಲೇಜ್ ಹುಡುಗರನ್ನ ಎದುರು ಹಾಕೊಂಡ್ರೆ ಶಂಕ ಊದೋ ದಾಸ ಎಂಥರ ಭಿಕ್ಷೆ ಬೇಡಬೇಕಾಗತ್ತೆ ಅಂತ ಹೋಗ್ ಹೇಳ. ಹೋಗ 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 ಹೋಗ.
ಕಿರಣ್, ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ದಾಸನ್ ಕಂಡ್ರೆ ಇಡೀ ಮೆಜೆಸ್ಟಿಕ್ ಏರಿಯಾ ನಡ್ಗತ್ತೆ. ಹೆದರ್ಕೊಂಡ್ರೆ ಹೆದರ್ಸ್ತಾರೆ, ತಿರುಗ್ ಬಿದ್ರೆ ತಿರುಗ್ ನೋಡ್ದೆ ಓಡ್ತಾರೆ. ಬಾ. ಕೊಚ್ಚಲ್ ಬಿದ್ದಿರೋ ಹಂದಿ ಅಂತೆ ಗುರು ನೀನು. ಶಂಕ ಉದ ದಾಸಯ್ಯ ಅಂತಾಳೆ ನಿನ್ನ. ಗುರು ನೀನು ಗಾಂಡು ಅಂತೆ ಗುರು. ನಾನು ಗಾಂಡುನಾ? ಗುರು ನೀ ಚೂತ್ಯ ಅಂತೆ. ನಾನು ಚೂತ್ಯಾನ? ನಿಂಗೆ ಹೃದಯನೇ ಇಲ್ವಂತೆ ಗುರು. ಇಲ್ವಂತ? ನರ ಇಲ್ದಿರ ನಾ ಮಾಡ್ದಂತೆ ಗುರು ನೀನು. ತಾಯಿ ತಂಗಿ ಮಧ್ಯ ಹುಟ್ಟೆ ಇಲ್ವಂತಣ್ಣ. ಪ್ರೀತಿ ಪ್ರೇಮ ಅಂದ್ರೆ ನಿಂಗೇನು ಗೊತ್ತೇ ಇಲ್ವಂತೆ. ಅಲ್ಲೇ ಅವಳನ್ನ ಹುಚ್ಚಿನ ತರ ಹೊಡೆದು ಕಾರ್ಪೊರೇಷನ್ ತೊಟ್ಟಿಗೆ ಹಾಕೋದನ್ನ ಬಿಟ್ಟು ಇಲ್ಲಿ ಬಂದು ಹರಿಕತೆ ಹೇಳ್ತಾ ಇದೀರೇನ್ರೋ? ದಾಸನ್ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ಲೈನ್ ಕ್ರಾಸ್ ಮಾಡಿರೋದು. ಲೈಫ್ ನಲ್ಲಿ ಯಾವ ಹುಡುಗಿನ ಲೈನ್ ಕ್ರಾಸ್ ಮಾಡ್ಕೊಡ್ದು ಅಂತ ಒಂದ್ ಐಡಿಯಾ ಕೊಡ್ರು, ಅಂತ ಒಂದ್ ಐಡಿಯಾ ಕೊಡ್ರು. ಅವಳು ಎಡಗೈನ ಕತ್ತರಿಸಿ ಬಿಸಾಕಿದ್ರೆ ನಿನ್ನ ಅವಳು ಸಾಯವರೆಗೂ ನೆನ್ಸ್ಕೋತಾಳೆ. ಈ ಗಂಡನ ಕೈ ಕತ್ತರಿಸಿದ್ರೆ ಜನಗಳ ಸಿಂಪತಿ ಕ್ರಿಯೇಟ್ ಮಾಡಿ ಎಲೆಕ್ಷನ್ ಗೆಲ್ಸಿ ಮಾಡ್ಬಿಡ್ತಾರೆ ಕಣ. ಅವಳನ್ನ ತುಂಡ ಕತ್ತರಿಸಿ ಮೂಟೆ ಕಟ್ಟಿ ತಿಪ್ಕೊಂಡಳ್ಳಿ ಕೆರೆಗೆ ಹಾಕ್ಬಿಟ್ರೆ ನರ ಇಲ್ದೇ ಇರೋ ನಾಮರ್ದ ಅಂದವಳಿಗೆ ಈಸಿಯಾಗಿ ಮೂಟೆ ಕಟ್ಟಿ ಮುಕ್ತಿ ಕೊಟ್ಬಿಟ್ರೆ ಸ್ವರ್ಗದಲ್ಲಿ ಸೆಟ್ಲ್ ಆಗ್ಬಿಡ್ತಾಳು. ಅವಳನ್ನ ಎತ್ತಾಕೊಂಬಂದು ರೇಪ್ ಮಾಡಿ ಅವಳ ಲೈಫ್ ನ ಸ್ಪಾಯ್ಲ್ ಮಾಡ್ಬಿಟ್ರೆ ದೇಶಕ್ಕೊಬ್ನೇ ಪ್ರಧಾನಿ, ರಾಜ್ಯಕ್ಕೊಬ್ನೇ ಮಂತ್ರಿ, ಏರಿಯಾಗೊಬ್ನೇ. ಈ ದಾಸನ್ ಲೆವೆಲ್ಗೆ ರೇಪಾ? ಹೃದಯ ಇಲ್ಲ ಅಂದ್ಲು, ಪ್ರೀತಿ ಪ್ರೇಮ ಗೊತ್ತಿಲ್ಲ ಅಂದ್ಲು. ಅವಳ ಪೊಗರು ಕಡಿಮೆ ಆಗ್ಬೇಕು ಅಂದ್ರೆ ಅವಳಿಗೆ ನೀನ್ ಲೈನ್ ಹೊಡೆದು ಪ್ರೀತಿ ಮಾಡೋ ನಾಟಕ ಆಡಿ ನಿನ್ನ ಬಿಟ್ರೆ ಬದುಕಕ್ಕಾಗಲ್ಲ ಅನ್ನೋ ಲೆವೆಲ್ ಕರ್ಕೊಂಡು ಹೋಗಿ ಪ್ರಸ್ತಾವ ಮಾಡಿ ರಸ್ತೆಗೆ ಬಿಟ್ಬಿಟ್ರೆ ಸಾಯೋವರೆಗೂ ನಿನ್ನ ನೆನ್ಸ್ಕೊಂಡು ಕೊರಗಿ ನಳ್ತಾ ಇರ್ತಾಳೆ. ಹೌದು, ರಂಬೆ ತರ ಇರೋ ಅವಳು ಕೊಂಬೆ ಹಿಡ್ಕೊಂಡು ನೇತಾಡೋ ಬದಲು ರಸ ತುಂಬಿರೋ ಅವಳು ಬುಡಕ್ಕೆ ಕೈ ಹಾಕ್ಬಿಟ್ರೆ ಗಿಡ ತಾನಾಗೆ ಬಗ್ಗುತ್ತೆ. ಗುರು ನೀನೇ ದಾಸ ಅಂತ ಅವಳು ಗೊತ್ತಿಲ್ಲ. ಈ ನಿನ್ ಗೆಟಪ್ ನ ಚೇಂಜ್ ಮಾಡಿದ್ರೆ ಸೂಪರ್ ಹೀರೋ ತರ ಕಾಣ್ತೇವೆ. ಇದು ನನ್ನಿಂದ ಸಾಧ್ಯನಾ? ನಾನು ಹೀರೋ ತರ ಕಾಣ್ತೀನಾ? ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡಿ ತೋರ್ಸೋನೆ ಈ ನಮ್ ದಾಸ. ಓಕೆನಾ? ಓಕೆ.